ಶಿವಮ್ ಅಸೋಸಿಯೇಟ್ಸ್. ಈ ಶಿವಮ್ ಸೇವಾ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಹೇಳ್ತಾರೆ. ಇಂಡಿಯಾದಲ್ಲಿ ಒಂದು ಬಿಗ್ಗೆಸ್ಟ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ಇದು ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟ್. ನಮ್ಮ 150 ಕೋಟಿ ಜನರು ಏನಿದಾರಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಅವರಿಗೆ ಒಂದು ಉದ್ಯೋಗನ ಸೃಷ್ಟಿ ಮಾಡುವಂಥದ್ದು ಒಂದು ಅವಕಾಶ ಕಲ್ಪಿಸಿಕೊಡುವಂಥದ್ದು ಇದೊಂದು ಶಿವಮ್ ಸೇವಾ ಒಂದು ಪ್ಲಾಟ್ಫಾರ್ಮ್ ಆಗಿದೆ. जल प्रवाह पावित स्थले कलेवलंब्य लंबितां भुजंग तुंग मालिका तवड्डमड्डमड्ड मन्निनाद वड्डमर्वयं चकार चंड तांडवं तनोतु न शिव शिवं जटाकटाह संभ्रम भ्रम निलिंब निर्झरी विलोल वीचि वल्लरी जनगण मन अधिनायक जय हे भारत भाग्य विधाता। पंजाब सिंध गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा। तव शुभ नामे जागे तव शुभ आशीष मागे गाहे तव जय गाथा। जन गण मंगलदायक जय हे भारत भाग्य विधाता। जय हे जय हे जय हे जय 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 हे। बोलो भारत माता की, बोलो भारत माता की, वंदे वंदे जय शिवम एसोसिएट्स, ಜೈ ಶಿವಮ್ ಅಸೋಸಿಯೇಟ್, जय शिवम एसोसिएट्स, ಜೈ ಶಿವಮ್ ಅಸೋಸಿಯೇಟ್. ओम नमः शिवाय, ಓಂ ನಮಃ ಶಿವಾಯ. प्लीज वेलकम सर, प्लीज ऑन द ಜೈ ಶಿವಮ್ಮ. ಓಂ ನಮಃ ಶಿವಾಯ. ಐ ಲವ್ ಯು ಟು. ಡ್ರಿಂಕ್ ಸೂಪರ್ ಆಗ್ತದೆ. ಜೈ ಶಿವಮ್ ಅಸೋಸಿಯೇಟ್ಸ್. ಓಂ ನಮಃ ಶಿವಾಯ. ಐ ಲವ್ ಯು ಆಲ್. ಥ್ಯಾಂಕ್ ಯು. ಎಲ್ಲರೂ ಎದಕ್ಕೆ ಬಂದಿರಿ? ಹೌದಲ್ಲ, ಜೀವನ ಬಹಳ ಚಂದ ಇದೆ. ಅದು ಚಂದ ಜೀವನ ಮಾಡೋರಿಗೆ ಮಾತ್ರ ಚಂದ ಇದೆ. ಬಹಳಷ್ಟು ಜನಕ್ಕೆ ಜೀವನ ಬರ್ತಾ ಇಲ್ಲ, ಹುಟ್ತಾ ಇದ್ದಾವು, ಸತ್ತು ಹೋಗ್ತಾ ಇದ್ದಾವು. ಹುಟ್ಟು ಸಾಯಕ್ಕಿಂತ ನಡುವೆ ಏನ್ ಮಾಡ್ಯಾವ ಅಂದ್ರೆ ಏನು ಮಳೆಯಿಲ್ಲ. ಸತ್ಯ ಅಲ್ಲ? ಇವತ್ತು ನಾನು ಬಂದಿದ್ದೇನೆ ನನ್ನ ಊರಿಗೆ. ನಾನು ಹುಬ್ಳಿ ಒಣಕಲ್ಲಲ್ಲಿ ಹುಟ್ಟಿದ್ದೀನಿ. ಒಣಕಲ್ಲಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಚಂಡಿ ಕಲ್ತಿದ್ದೀನಿ. SSLC 1-2 ವರ್ಷ ಫೇಲ್ ಆದೆ. ಆಮೇಲೆ ಪಾಸ್ ಆದೆ.
ಮತ್ತೆ PUC ಅಡ್ಮಿಷನ್ ಮಾಡಿದೆ. ಇಲ್ಲೇ ಕಾಡಸಿದ್ದೇಶ್ವರ ಕಾಲೇಜಲ್ಲಿ. ಸರಿಯಾಗಿ ಹೋಗಲಿಲ್ಲ. 1 ವರ್ಷದಾಗ 7 ದಿವಸ ಕ್ಲಾಸ್ ಅಟೆಂಡ್ ಮಾಡಿದ್ದೆ ನಾ ಫಸ್ಟ್ ಇಯರ್. ಪ್ರೊಫೆಸರ್ಗೆಲ್ಲ ಬಿಯರ್ ಕುಡಿಸಿ ಊಟ ಮಾಡಿ ಪಾಸ್ ಆಗ್ಬಿಟ್ಟೆ. PUC ಸೆಕೆಂಡ್ ಇಯರ್ ನಾನು ಬೆಳಗಾವ್ ಶಿಫ್ಟ್ ಆಗಿದ್ದೆ. ನಮ್ಮ ಫಾದರ್ ತೀರ್ಕೊಂಡಿದ್ದೆ. ನಾನು SSLC ಇದ್ದಾಗ ಅವ್ರದ್ದು ಜಾಬ್ ನಮ್ಮ ಅಣ್ಣಾಗ ಬಂತು. ನಮ್ಮ ಅಣ್ಣಾಗ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಬೆಳಗಾಂಗೆ ಆತ. 1-2 ವರ್ಷ ಆದ್ಮೇಲೆ ಅವ್ನು ಊಟದ ಪ್ರಾಬ್ಲಮ್ ಆಗ್ತೈತೆ ಅಂತೇಳಿ ಎಲ್ಲ ಫ್ಯಾಮಿಲಿ ಅಲ್ಲಿಗೆ ಶಿಫ್ಟ್ ಮಾಡ್ಕೊಂಡ. ನಾನು ಸೆಕೆಂಡ್ ಇಯರ್ ಅಲ್ಲಿ JA ಕಾಲೇಜ್ ಅಡ್ಮಿಷನ್ ಮಾಡಿದ್ದೆ. ನಮ್ಮ ಅಣ್ಣ ಅಲ್ಲಿ ಮಾಡಿದ್ದ. ಹೋದೆ, ಮತ್ತೆ ಅಲ್ಲಿ ಫೇಲ್ ಆದೆ. 1 ವರ್ಷ ಫೇಲ್ ಆದೆ. ನಮ್ಮ ಅಣ್ಣ ಮತ್ತೆ ಬೈಲಿಕ್ಕೆ ಮತ್ತೆ ಕಟ್ಲಿ ಅಂತೇಳಿ ಮತ್ತೆ ಕಟ್ಟಿದೆ, ಮತ್ತೆ ಫೇಲ್ ಆದೆ. ಮತ್ತೆ ಕಟ್ಟಂದ, ಮತ್ತೆ ಕಟ್ಟಿದೆ, ಮತ್ತೆ ಫೇಲ್ ಆದೆ. ಮತ್ತೆ ಕಟ್ಟಂದ, ಮತ್ತೆ ಕಟ್ಟಿದೆ, ಮತ್ತೆ ಫೇಲ್ ಆದೆ. 3 ವರ್ಷ ಫೇಲ್ ಆದೆ. ಆಮೇಲೆ ಗೊತ್ತಾತ ಶಾಲಿ ಕಲ್ತರು ಉಪಯೋಗ ಇಲ್ಲ ಅಂತೇಳಿ. ಶಾಲಿ ಕಲ್ತವ್ರು ಎಲ್ಲರೂ ದಡ್ಡರಾಗ ನೌಕರಿನ ಮಾಡಕತ್ತಾರ ಅಂತೇಳಿ ಗೊತ್ತಾಯ್ತು ನನಗೆ. ನನಗೆ ಶಾಲಿ ಕಲಿಯೋಕೆ ಇಂಟ್ರೆಸ್ಟ್ ಇರ್ತಿಲ್ಲ. ಇಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದನ್ನು ರಾಜು ಅಂತೇಳಿ, ನಾನು ಇಬ್ಬರು ಕೂಡ ಆರ್ಮಿ ಸೆಲೆಕ್ಷನ್ ನಿಂತಿದ್ವಿ. ಅವನದು ಆರ್ಮಿ ಸೆಲೆಕ್ಷನ್ ಆಯ್ತು, ಹೋಗ್ಬಿಟ್ಟ. ದೇಶ ಸೇವಾ ಮಾಡು ಹುಚ್ಚು ಭಾಳ ಇತ್ತು. ನಮ್ಮ ಫಾದರು ಆರ್ಮಿ, ಹಿಂಗಾಗಿ ನನಗೂ ಭಾಳ ಹುಚ್ಚಿತ್ತು. ನಾನು ಮೆಡಿಕಲ್ ಎಲ್ಲ ಪಾಸ್ ಆಯ್ತು, ರಿಟರ್ನ್ ಫೇಲ್ ಆಗಿಬಿಟ್ಟೆ. ಮತ್ತೆ ರಾಜು ಪಾಸ್ ಆದ, ಹೋದ. 16 ವರ್ಷ 18 ವರ್ಷ ಮಾಡಿ ಬಂದ. ಅಲ್ಲಿ ರೊಕ್ಕ ತಂದು ಮತ್ತೆ ನಂಗೆ ಕೈ ಕೊಟ್ಟ. ನಾವು 16 ವರ್ಷ ಮಾಡಿದ್ರು ನಾ ಗಾಳಿನಾಗಿದ್ದೆ. ಜೀವನ ಮಜಾ ಇದೆ. ಮಕ್ಕಳಿಗೆ ಸರಿಯಾಗಿ ಶಾಲೆ ಕಳಿಸ್ಬೇಡ್ರಿ. ಮಕ್ಕಳಿಗೆ ಸರಿಯಾಗಿ ಸಂಸ್ಕಾರ ಕೊಡ್ರಿ. ರಾಜ ಮಹಾರಾಜರ ಗತೆ ಮಕ್ಕಳನ್ನು ಬೆಳೆಸ್ರಿ. ಸುಳ್ಳಲ್ಲ, ಮಕ್ಕಳಿಗೆ ಒಟ್ಟ ಅಭ್ಯಾಸ ಮಾಡಕ್ಕೆ ಹಾಕೋಬೇಡ್ರಿ. ಎಷ್ಟು ಮಂದಿ ಅಭ್ಯಾಸ ಮಾಡಿ ಎಲ್ಲರೂ ನೌಕರಿನ ಮಾಡಕತ್ತೀರಿ? ಹೌದಿಲ್ಲ? ಯಾರೂ ಸುಖವಾಗಿಲ್ಲ. ಎಲ್ಲರೂ ಸಾಲದಾಗದಾರ. ಎಲ್ಲರೂ ಸಾಲದ. ಹೌದು ಇಲ್ಲೋ? ಹೌದಲ್ಲ? ಮತ್ತೆ ಸರಿಯಾಗಿ ಕಲಿಬೇಕು. ಸಾಲ ಮಾಡ್ಬೇಕಂದ್ರೆ, ನೌಕರಿ ಮಾಡ್ಬೇಕಂದ್ರೆ ಮಜಾ ಆಯ್ತಲ್ಲ. ಆಮೇಲೆ ಜೀವನ ಎಷ್ಟು ಸುಂದರವಾಗೈತಂದ್ರೆ, ನಮ್ಮ ಹೃದಯ ನಾವು ಕ್ಲೀನ್ ಇಟ್ಕೋಬೇಕು, ಸ್ವಚ್ಛವಾಗಿ ಇಟ್ಕೋಬೇಕು. ಅಂದ್ರೆ ಎಲ್ಲ ತಾನೇ ಬರ್ತೈತಿ. ಎಲ್ಲ ತಾನೇ ಬರ್ತೈತಿ. ಎಲ್ಲ ನಾವು ಎದಕ್ಕೆ ಬೆನ್ನು ಹತ್ತೋ ಅವಶ್ಯಕತೆನೇ ಇಲ್ಲ ಜೀವನದಲ್ಲಿ. ಇದನ್ನ ಕಲ್ಕೊಳಕ ನನಗೆ 40 ವರ್ಷ ವಯಸ್ಸಾದವು. ಈಗೊಂದು 6 ವರ್ಷ ಆಯ್ತು ನನಗೆ ಜೀವನ ಗೊತ್ತಾಗೈತಿ. ಅದಕ್ಕಿಂತ ಮುಂಚೆ ನನಗೂ ಹಂಗ ರೊಕ್ಕ ಬೆಳೆಸ್ಬೇಕಂತ ಓಡ್ತಿದ್ದೆ ಭಾಳ. ಎಷ್ಟು ಓಡಿನಿ ಅಷ್ಟು ರೊಕ್ಕ ಬೆಳೆಸಿಲ್ಲ ನಾನು. ಬರೀ ಓಡುದು. ಎಷ್ಟು ಓಡಿದ್ರು ಬರೋದತ್ತ. ಧ್ಯಾನ ಮಾಡಕ್ಕೆ ಗೊತ್ತಾಯ್ತು. ಶಿವಜಿ ಹೊಲದ ಎವ್ರಿಡೇ ಬೆಳಗ್ಗೆ ಜಾಗ ಮಾಡಿದ ತಕ್ಷಣ 1-5 ನಿಮಿಷ ಓಂ ನಮಃ ಶಿವಾಯ ಹಿಂಗೆ ಕೂತ ಮೇಲೆ ಜ್ಞಾನೋದಯ ಆಯಿತು. ಏನಾಯ್ತು? ಜ್ಞಾನೋದಯ ಆಯಿತು. ಲೈಫ್ ಈಸ್ ನಥಿಂಗ್. ಜೀವನ ಏನೂ ಇಲ್ಲ ಅಂತ ಗೊತ್ತಾಯ್ತು. ಎಷ್ಟು ಜಿದ್ದಾಡಿದ್ರು ಮತ್ತು ಸಾಯಬೇಕಾ ಅಲ್ಲ? ಎಲ್ಲರೂ ಸಾಯೋದ್ರಲ್ಲಿ ಇಲ್ಲಿ ಗೊತ್ತವ್ರು, ಯಾರು ಪರ್ಮನೆಂಟ್ ಇರಂಗಿಲ್ಲ ಇಲ್ಲಿ. ಬಟ್ ಸಾಯೋಕ್ಕಿಂತ ಮುಂಚೆ ನಾವು ಬದುಕುದಿದೆಯಲ್ಲ, ಬದುಕು ಇದೆಯಲ್ಲ, ಅದು ಬಹಳ ಸುಂದರವಾಗಿರ್ಬೇಕಂತಂದ್ರೆ ನಮ್ದ ಹೃದಯವನ್ನು ಕ್ಲೀನ್ ಆಗಿಟ್ಕೋಬೇಕು. ಮತ್ತೊಬ್ಬರ ಬಗ್ಗೆ ಒಳ್ಳೆ ವಿಚಾರಗಳನ್ನ ಇಟ್ಕೋಬೇಕು. ಮತ್ತೊಬ್ಬರಿಗೋಸ್ಕರ ಕೆಲಸಗಳನ್ನ ಮಾಡಬೇಕು. ಮತ್ತೊಬ್ಬರನ್ನು ಪ್ರೀತಿ ಮಾಡಬೇಕು ಅನ್ನೋದು ಗೊತ್ತಾಯ್ತು. ನಾವೇನ್ ಮಾಡ್ತೀವಿ? ನಾನು ಚಲೋ ಇರಬೇಕು, ನನ್ನ ಫ್ಯಾಮಿಲಿ ಚಲೋ ಇರಬೇಕು, ಬೇರೆದವ್ರು ಹಾಳಾಗಿ ಹೋಗ್ಲಿ, ದೇಶ ಬೇಕಾದ್ರೆ ಹಾಳಾಗಿ ಹೋಗ್ಲಿ, ನಾವು ಮಾತ್ರ ಚಲೋ ಇರ್ಬೇಕಂತೇಳಿ ಬದುಕಾಕತ್ತೀವಿ. ಹಿಂಗಾಗಿ ದೇಶ ಸತ್ಯಾನಾಶ ಆಗಿಬಿಟ್ಟಿದೆ. ದೇಶದ ಜನತೆಗಳನ್ನ ಎಲ್ಲರೂ ಆಳ್ತಾ ಇದ್ದಾರೆ, ಮೂರ್ಖರನ್ನಾಗಿ ಮಾಡಿದ್ದಾರೆ, ಗುಲಾಮರನ್ನಾಗಿ ಮಾಡಿದ್ದಾರೆ. ನಮ್ದು ಮೆಂಟಾಲಿಟಿ ಹೆಂಗಾಗೈತಿ? ನಾನು ಗುಲಾಮಾಗಕ್ಕೆ ರೆಡಿ ಇದ್ದೀನಿ, ನನ್ನ ಗುಲಾಮ್ ಮಾಡ್ರಿ ಅಂತೇಳಿ ನಾವು ರೆಡಿ ಇದ್ದೀವಿ. ಅದನ್ನ ನಡೆದೈತೆ ಎಲ್ಲ ಕಡೆ. ನೀವೆಲ್ಲರೂ ಎಲ್ಲ ಕಡೆ ಜಾಬ್ ಮಾಡ್ತಿರಲ್ಲ, ನಿಮಗೆ ಜಾಬ್ ಮೇಲಿನ ಅಧಿಕಾರಿಗಳು ಬೈತಾರೋ? ಮೇಲೆ ಕೆಲಸ ಪಗಾರ ಕೊಡ್ತಾರಂದ್ರೆ ಬೈದ್ರೆ ಕೆಲಸ ತಗೋತಾರಿಲ್ಲ. ನಮ್ಮಲ್ಲಿ ನಾವು ಯಾರಿಗೂ ಬೈಯೋದೇ ಇಲ್ಲ. ನಾ ಇವನು ಪ್ರೀತಿ ಮಾಡ್ತೇನೆ, ಇವ್ನು ನನ್ನ ಪ್ರೀತಿ ಮಾಡ್ತಾನೆ. ನಾವು ಮಹಾಗುರು ಪ್ರೀತಿ ಮಾಡ್ತೇನೆ, ಅವ್ರು ನನ್ನ ಪ್ರೀತಿ ಮಾಡ್ತಾರೆ. ಹಿಂಗೆ ಪ್ರೀತಿ ಮಾಡ್ತಾ 31,000 ಪ್ಲಸ್ ಅಂದ್ರೆ ಹೆಚ್ಚು ಕಮ್ಮಿ ನಾವು ಲಕ್ಷಾಂತರ ಜನ ಇದ್ದೀವಿ.
ಎಲ್ಲರೂ ಪ್ರೀತಿ ಮಾಡೋದು. ನನಗೆ ನಿಮ್ಮೆಲ್ಲರ ಪ್ರೀತಿ ಬೇಕು, ನಿಮ್ಮೆಲ್ಲರದು ಪ್ರೀತಿ ಬೇಕು. ಪ್ರೀತಿ ಒಳಗೆ ಭಾಳ ಧಮ್ಮ ಇದೆ. ನೀವು ಮತ್ತೊಬ್ಬರಿಗೆ ಸಹಾಯ ಮಾಡ್ತೀರಂದ್ರೆ ನಾವು ರೊಕ್ಕ ಕಟ್ಟಿದ್ದೀವಿ. ಅದಕ್ಕೊಂದು ಸಿಸ್ಟಮ್ ಹಚ್ಚಿದ್ದೀವಿ. ಶಿವಮ್ ಅಸೋಸಿಯೇಟ್ಸ್ ಅಂತ ಇದೆ, ಶಿವಮ್ ಸೇವಾ ಅಂತ ಇದೆ. ಅದರೊಳಗೆ ಬಂದು ಕೆಲಸ ಮಾಡೋದು. ಏನು ಕೆಲಸ ಮಾಡೋದು? 4 ಮಂದಿಗೆ ಕಮ್ ತಿನ್ಸೋದು. ಇಲ್ಲಿ ಚಲೋ ಐತಿ, ಇದನ್ನು ತಿನ್ರಿ ಉಣ್ರಿ ಆರಾಮಾಗಿರಿ ಅಂದ್ರೆ ನಿಮ್ಮ ಮನೆ ರೊಕ್ಕ ಬರಕ್ಕೆ ಚಲೋ ಆಗ್ತೈತಿ. ಇದು ಚಲೋ ಐತಲ್ಲ, ಭಾಳ ಚಲೋ ಐತಿ. ಇಲ್ಲಿ ಬರ್ರಿ ಎಲ್ಲರೂ ಕೂಡಿರು, ನಾನು ನಿನಗೆ ಹೆಲ್ಪ್ ಮಾಡ್ತೇನೆ, ನೀವು ನನಗೆ ಹೆಲ್ಪ್ ಮಾಡ್ರಿ. ಚಲೋ ಐತಲ್ಲ. ನಾವೇನು ಮಾಡ್ತೀವಿ? ಆಜು ಬಾಜು ಮನೆಯವ್ರನ್ನ ಬೈಕೊಂಡು ಅಡ್ಡಾಡ್ತೀವಿ. ನಾವು ಇವ್ರು ಈ ಕಡೆ ಬಂದರು, ಆ ಕಡೆ ಬಂದರು, ಇಲ್ಲಿ ಕಸ ಚೆಲ್ಲಿದ್ರು, ಹಂಗೆ ಮಾಡಿದ್ರು, ಹಿಂಗೆ ಮಾಡಿದ್ರು. ಪ್ರೀತಿ ಮರ್ತೆ ಬಿಟ್ಟೆ ನಾವು. ನಾ ಈಗೂ ನೋಡ್ತೇನೆ, ನಮ್ಮ ಊರಾಗ ಹೋಗ್ತೇನೆ, ಅಲ್ಲಿ ನಮ್ಮ ದೊಡ್ಡಪ್ಪನ ಮಕ್ಕಳದು ಎಲ್ಲ ಇದ್ದಾರೆ. ಅವರು ಆಜು ಬಾಜು ಮನೆಯವರು ಇನ್ನೂ ಜಗಳ ಮಾಡಾಕತ್ತಾವ. ಯಾಕೆ? ಇಟ್ಟ ಜಗತ್ತು ಜಗಳ ಮಾಡಾಕತ್ತಾವ. ಇಟ್ಟ ಜಗ ಐತಿ. ಒಂದು 5-10 ಲಕ್ಷ ರೂಪಾಯಿ ಕಿಮ್ಮತ್ತಿನ ಜಗ ಇರ್ಬೇಕದು. ಅದಕ್ಕೆ ಇನ್ನೂ ಹೊಡೆದಾಗತ್ತಾವ. ನಾವು ಹುಬ್ಬಳ್ಳಿ ಬಿಟ್ಟು 28 ವರ್ಷ ಆಯ್ತು. ಅವು 28 ವರ್ಷದ ಇನ್ನೂ ಜಗಳ ಮಾಡಾಕತ್ತಾವ. ನಾ 28 ವರ್ಷದಾಗ ಲಕ್ಷಾಂತರ ಮಂದಿಗೆ ಜೀವನ ಕಲಿಸ್ಕೊಟ್ಟೇನಿ, ಲಕ್ಷಾಂತರ ಮಂದಿಗೆ ಮನೆ ಬೆಳೆದಿದ್ದೀನಿ ನಾನು. ಇವು ಇನ್ನೂ ಇಲ್ಲೇ ಇದ್ದಾವೆ. ಇದರ ಅರ್ಥ ನೀವು ಹಂಗೆ ಇದ್ದೀರಿ ಅಂತ ಅರ್ಥ. ನೀವು ಇಲ್ಲೇ ಇರ್ತೀರಿ. ನೀವೆಲ್ಲರೂ ಮುಂದೆ ಹೋಗ್ಬೇಕಲ್ಲ. ಮುಂದೆ ಹೋಗ್ಬೇಕಂದ್ರೆ ಹೆಂಗೆ ಹೋಗ್ಬೇಕು? ಭಾಳಷ್ಟು ರೊಕ್ಕ ಬರ್ಬೇಕು. ಇಲ್ಲಿ ಎಷ್ಟೋ ಮಂದಿಗೆ ನಾನು ಹೇಳ್ತೇನೆ, ಯಾರಿಗಾದರೂ ಒಂದು ಕೊಡ್ತೇನೆ, ಬಿಸ್ನೆಸ್ ಮಾಡೋದ್ರೆ ಗೊತ್ತೇ ಇಲ್ಲ, ಅವ್ರಿಗೆ ಬಿಸ್ನೆಸ್ಸೇ ಗೊತ್ತಿಲ್ಲ, ಏನು ಮಾಡ್ಬೇಕಂತೂ ಗೊತ್ತಿಲ್ಲ. ಇಲ್ಲೊಬ್ಬರಿಗೆ ಯಾರಿಗಾರ ಎಬಿ ಶೈಲಿ ಕೊಡ್ತೇನೆ, ಏನು ಮಾಡ್ತೇನೆ ಕೇರ್ ಗೊತ್ತೇ ಇಲ್ಲ ಅವ್ರಿಗೆ. ನಾವು ಇಂಥ ಶೈಲಿ ಕಲ್ತೀವಿ. ಇಲ್ಲಿ ನನ್ನ ಫ್ರೆಂಡ್ ಇನ್ನೊಬ್ಬ ಬಂದಾನ, ಉಮೇಶ್ ಧಾರವಾಡ ಅಂತೇಳಿ, ಕೊಮ್ಮೆ ಅಂತೇಳಿ ಬಂದಾನ. ಉಮೇಶ್ ಧಾರವಾಡ ನಮ್ಮ ಸ್ಕೂಲಲ್ಲಿ, ಹೈಸ್ಕೂಲಲ್ಲಿ ಫಸ್ಟ್ ಡೆಸ್ಕ್. ಭಾಳ ಶಾಣೆ ಹುಡುಗ, ಭಾಳ ಶಾಣೆ, ಅಕ್ಷರ ಭಾರಿ ಬರ್ತಿದ್ದ, ಭಾಳ ಶಾಣೆ ಇದ್ದ. ಎಜುಕೇಷನ್ ಮುಗಿಸಿ ಯಾವುದೋ ಒಂದು ಕಂಪ್ನಿಯಾಗ ಕೆಲಸ ಮಾಡ್ತಾನೆ ಪಾಪ. ನಾವು ಲಾಸ್ಟ್ ಬೆಂಚ್ ನನ್ನ ಮಕ್ಕಳು, ನಾವು ಓಡಾಡಿ ನನ್ನ ಮಕ್ಕಳು, ನಾವು ಉಮೇಶ್ ಜೀವನದಾಗ ಹಿಂಗಾಗ್ಬಿಟ್ಟೇವೆ. ಎಷ್ಟು ವಿಚಿತ್ರ ಇದಲ್ಲ. ಶಾಲೆ ಕಲ್ತವ್ರು ಜೀವನದಾಗ ಉದ್ಧಾರ ಆಗಂತ ಗೊತ್ತಾಗ್ಬಿಟ್ಟೆ ನನಗೆ. ಅದಕ್ಕೆ ನಿಮ್ಮ ಮಕ್ಕಳಿಗೆ ಎಲ್ಲರೂ ಇನ್ನು ಮುಂದೆ ಶಾಲೆ ಕಲಿಸ್ಬೇಡ್ರಿ, ಕಲಿಸ್ರಿ. ಹೆಂಗೆ ಕಲಿಸ್ರಿ? ಹೋಗು ಓದಾಕ ಬರೀ ಕಲ್ಕೊಂಬ, ರೊಕ್ಕ ಎಣ್ಸಕ್ಕೆ ಬರ್ಬೇಕು. ಹೌದು, ಇಷ್ಟು ಗೊತ್ತಿರ್ಬೇಕಲ್ಲ. ಓದಾಕ ಬರಬೇಕು, ಬರೆಯಕ್ಕೆ ಬರಬೇಕು, ಸೈನ್ ಮಾಡಕ್ಕೆ ಬರಬೇಕು, ರೊಕ್ಕ ಎಣ್ಸಕ್ಕೆ ಬರಬೇಕು. ಶಿವಾಜಿ ಮಹಾರಾಜನ ಗತೆ ವೀರನಾಗಿರಬೇಕು, ಶೂರನಾಗಿರಬೇಕು, ಧೈರ್ಯವಂತನಾಗಿರಬೇಕು. ಹಿಜಡ್ಯಾಗತೆ ಇದ್ರೆ ವೇಸ್ಟ್. ನಮ್ಮ ಮಕ್ಕಳೆಲ್ಲ ಹೆಂಗದಾವ ಅಂತಂದ್ರೆ ಈಗ A for apple, B for ball, C for cat, ಇವು ಹಿಂಗೆ ಬೆಳೆಯಾಗತ್ತಾವು. ಎಜುಕೇಷನ್ ಸಿಸ್ಟಮ್ ಹೆಂಗೆ ನಡೆದಾವು? ಅವರು ರೊಕ್ಕ ಗಳಿಸಾಕ ಎಜುಕೇಷನ್ ಸಿಸ್ಟಮ್ ಚಲೋ ಮಾಡ್ಯಾರ. ನಾವೇನು ಮಾಡಕತ್ತೇವಿ? ನಾವು ಅಲ್ಲಿ ಇಲ್ಲಿ ಬಡ್ಡಿಗತೆ ಸಾಲ ತೆಗೆದು ಸ್ಕೂಲಿಗೆ ಲಕ್ಷಗಟ್ಟಲೆ ರೊಕ್ಕ ಕೊಟ್ಟು ನಮ್ಮ ಮಕ್ಕಳನ್ನ ಹಿಜಡ್ಯಾ ಮಾಡಕತ್ತೇವಿ. ಅದಕ್ಕಿಂತ ಬೆಸ್ಟ್ ಗೌರ್ಮೆಂಟ್ ಸ್ಕೂಲ್ನೇ ಹಾಕೋದು, ಪಾಸರಾಗ ಫೇಲರಾಗ ಅನ್ನೋದು. ಇದು ಚಲೋ ಐತಲ್ಲ. ರೊಕ್ಕನೂ ಉಳಿತಾವು, ಮಕ್ಕಳು ಶಾಣೆ ಆಗ್ತಾವು. ನನಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರಂಗಿಲ್ಲ, ಏನು ಪ್ರಾಬ್ಲಮ್ ಐತಿ? ನಾ ಎಲ್ಲ ದೇಶ ಅಡ್ಡಾಡ್ತೀನಿ. ನನ್ನ ಜೊತೆ ಇಂಗ್ಲೀಷ್ ಮಾತಾಡೋದು ಹಂಗೆ ಇದೇ ಕ್ರಿಕೆಟ್ ಬಂದಿದ್ದಾರೆ. ನಾವೊಬ್ಬ ಎಲ್ಲಿ ಹೋಗೋದು ಇಲ್ಲ. ನಾ ಹೊಂಟ್ರೆ ನನ್ನ ಜೊತೆ ಒಂದು 20 ಮಂದಿ ಇರತ್ತಾರ. ಹಿಂಗೆ ಜೀವನ ಮಾಡ್ತೀನಿ ನಾನು. ಭಾಳ ಚಂದ ಜೀವನ ಐತಿ. ನನಗೆ 46 ವಯಸ್ಸು. ನಾ ಇನ್ನೂ 103 ವರ್ಷ, ಇನ್ನೂ 103 ವರ್ಷ ಬದುಕವ ನಾನು. ಯಾರು ನಗಬೇಡ್ರಿ, ಖುಷಿ ಪಡ್ರಿ. ನಾನು 149 ವರ್ಷ ಬದುಕ್ತೇನೆ ಅಂತೇಳಿ ನನಗೆ ಗೊತ್ತೈತಿ. ನಿಮಗೆ ಕೇಳಿ ನೋಡ್ರಿ, ಎಷ್ಟು ವರ್ಷ ಬದುಕ್ತೀರಿ ಗೊತ್ತಾ ಇಲ್ಲ. ಎಷ್ಟು ವರ್ಷ ಬದುಕ್ತೀರಿ ಗೊತ್ತಾ ಇಲ್ಲ. ಯಾಕೆ ಗೊತ್ತಿಲ್ಲ ಅಂತಂದ್ರೆ ನೀವು ಯಾವಾಗ ಬೇಕಾದಾಗ ಸಾಯ್ಬೋದು ಅಂತ ಅರ್ಥ ಅದು. ನಾನು 149 ವರ್ಷದ 149 ವರ್ಷ ಬದುಕವ. ಹೆಂಗೆ? ಈಗ ನಾ ಮಾತಾಡಿದ್ದು ಯಾರಿಗೆ ಕೇಳಿಸ್ತಾ ಇದೆ? ಪ್ರಕೃತಿ ದೇವ್ರಿಗೆ ಕೇಳಿಸುತ್ತೆ ನಾ ಮಾತಾಡಿದ್ದು. ಅದಕ್ಕೆ ಆ ಪ್ರಕೃತಿ ದೇವರಿಗೆ ಅನಿವಾರ್ಯ ಆಗುತ್ತೆ. ಈ ಮಗ 149 ವರ್ಷ ಬದುಕನ್ನ ಅಂತ ಮತ್ತೆ ಬದುಕಿಸ್ಬೇಕಲ್ಲ, ಅದು ಅವನ ಕೆಲಸ. ದೇವ್ರದ್ದು ಹೆಂಗೆ ನಾವೇನು ಮಾತಾಡ್ತೀವಿ ಅದಕ್ಕೆ ನಾವು ಬರೀ ತಥಾಸ್ತು ತಥಾಸ್ತು ಅಂತ ನಾವು. ನಾ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರೂ ಸುಖವಾಗಿರಲಿ, ಎಲ್ಲರೂ ಚಂದಿಗೆ ಇರಲಿ, ಎಲ್ಲರೂ ಮಸ್ತಾಗಿರಲಿ ಅಂತೇಳಿ ಬಯಸ್ತೇನೆ. ಅದು ಹಂಗಾಗತ್ತೆ. ನಮ್ಮ ಶಿವಮ್ಮ ಫ್ಯಾಮಿಲಿ ಒಳಗೆ ಹಂಗೈತಿ. ನೀವು ಎಷ್ಟು ಖುಷಿ ಖುಷಿಯಾಗಿ ಇರ್ತೀರಿ ಅಷ್ಟು ನಿಮ್ಮ ಜೊತೆ ತನ ಚೋಚು ಹಾಕೊಂಡು ಹೋಗ್ತೈತಿ. ನನ್ನ ಕಡೆ ರೊಕ್ಕ ಭಾಳ ಬರೋದಾವ ಅಂತೇಳಿ ನೀವು ಫೀಲ್ ಮಾಡಿರಿ, ಅವು ಎಲ್ಲಿಂದ ಬರ್ತಾವ ಗೊತ್ತಿಲ್ಲ, ಬರತ್ತಾವ.
ನೀವು ಫೀಲ್ ಮಾಡ್ಬೇಕಾದ್ರೆ ಎಲ್ಲಿವರೆಗೂ ನೀವು ಫೀಲ್ ಮಾಡಲ್ಲ ಅಲ್ಲಿವರೆಗೂ ನೀವೇನೂ ಆಗೋದಿಲ್ಲ. ಇವತ್ತು ನಾವು ಹುಬ್ಳಿಗೆ ಯಾಕೆ ಬಂದೇವೆ ಅಂತಂದ್ರೆ ಕನೆಕ್ಟಿವಿಟಿ ಪ್ಲಾನ್ ಸ್ಟಾರ್ಟ್ ಮಾಡಿದ್ದೀವಿ ಭಾರತ ದೇಶದಾದ್ಯಂತ. ನಾವು ಪೂರ ಆಲ್ ಓವರ್ ಇಂಡಿಯಾ ಓಡಾಡ್ತಾ ಇದ್ದೀನಿ. ನಾ ಈ 10 ವರ್ಷದಲ್ಲಿ 7 ಲಕ್ಷ ಕಿಲೋಮೀಟರ್ ಬೈ ರೋಡ್ ಅಡ್ಡಾಡಿದ್ದೀನಿ. ನಾನು 7 ಲಕ್ಷ ಕಿಲೋಮೀಟರ್ ನಾನು ಗಾಡಿ ಅಡ್ಡಾಡ್ಸಿದ್ದೀನಿ, ಗಾಡಿ ಓಡಿಸಿದ್ದೀನಿ ನಾನೇ ಸ್ವತಃ. ಬೈ ಏರ್ ಅಡ್ಡಾಡಿದ್ದು ಬೇರೆ, ಬೈ ರೋಡ್ ಅಡ್ಡಾಡಿದ್ದು 7 ಲಕ್ಷ ಕಿಲೋಮೀಟರ್. ಈಗೂ ಮಾತಾಡ್ತೀನಿ. ಇಲ್ಲಿಂದ ನಾ ಎಲ್ಲಿ ಹೋಗ್ತಾ ಇದ್ದೀನಿ, ಇಲ್ಲಿಂದ ನಾ ಮತ್ತೆ ಪುಣಾಕ್ಕೆ ಹೋಗ್ತಾ ಇದ್ದೀನಿ, ಪುಣಾಯಿಂದ ನಾಸಿಕ್ ಹೋಗ್ತಾ ಇದ್ದೇನೆ, ನಾಸಿಕ್ಕಿಂದ ಕಾಜರೆ ಬಾಳಘಾಟ್, ನಾಗ್ಪುರ್. ನಾ ಹೊಂಟೇನಿ. ಎದಕ್ಕೆ ಹೊಂಟೇನಿ? ಅವನು ಚಂದಗೆ ಇರ್ಲಿ, ಆರಾಮಾಗಿರ್ಲಿ ಅಂತ ಹೇಳಕ್ ಹೊಂಟೇನಿ. ಈ ಎಂತ ಮಜಾ ಐತಿ. ಚಂದಂಗೆ ಊಟ ಮಾಡ್ಬೇಕು, ರೊಕ್ಕ ಖರ್ಚು ಮಾಡಕ್ಕೆ ಒಟ್ಟೆ ಯೋಚನೆ ಮಾಡ್ಬಾರ್ದು. ನಾವು ಏನು ಮಾಡ್ತೇವಿ, 1 ಕಪ್ ಚಹಾ ಕುಡಿಬೇಕಂದ್ರೆ 10 ಸಲ ಯೋಚನೆ ಮಾಡ್ತೇವೆ. 10 ರೂಪಾಯಿ ಖರ್ಚು ಮಾಡಕ್ಕೆ 10 ಸಲ ಯೋಚನೆ ಮಾಡುವಂಥ ಪರಿಸ್ಥಿತಿ ಐತಿ. ನಾನು ಇಲ್ಲಿಂದ ಹೋಗೋದ್ನಾಗ ಯಾವ್ದಾರು ಇಲ್ಲೆಲ್ಲ ನಿಂತಾರೆ ಈಗ ಅವ್ರಿಗೆ ಸರ್ವಿಸ್ ಮಾಡೋರು, ಅವರೆಲ್ಲರಿಗೂ 500 ರೂಪಾಯಿ ಕೊಡ್ತೇನೆ. ಅವರೆಲ್ಲರಿಗೂ ವಿಚಿತ್ರ ಆಗ್ತದೆ. 500 ರೂಪಾಯಿ ಕೊಟ್ಟ ತಕ್ಷಣ ಏನು ಅಂತ ಕೇಳ್ತಾರೆ ಅವ್ರು, ಏನು ತರಲಿ ಅದು ನಿನಗಪ್ಪ ಅಂತ ಹೇಳ್ತೇನೆ ನಾನು. ಯಾಕಂದ್ರೆ 500 ರೂಪಾಯಿ ಕೊಡೋರು ಯಾರು ಇಲ್ಲ ಈಗಿನ ಕಾಲದಾಗ. ರೊಕ್ಕ 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 ಅಂತ ಹೇಗತ್ತಾವೆಲ್ಲ. ರೊಕ್ಕ ಬಿಚ್ಚಾಕ ಗೊತ್ತಾಗಲ್ದು, ರೊಕ್ಕ ದುಡಿಲಿ ಗೊತ್ತಾಗಲ್ದಾಗೈತಿ. ಮತ್ತು ಶಾಲೆ ಕಲ್ತು ಉಪಯೋಗ ಏನು? ಮತ್ತು ಸಮಾಜನೂ ಹಂಗಾಗೈತಿ. ಎಲ್ಲರೂ ಓಟ್ ಹಾಕ್ತಿರಲ್ಲ? ಓಟ್ ಹಾಕಿರಿ? ಎದಕ್ಕೆ ಹಾಕಿರಿ ಅಂದ್ರೆ ಎದಕ್ಕೋಸ್ಕರ ಹಾಕಿರಿ? ಯಾರು ರೊಕ್ಕ ಕೊಡ್ತಾರ ಅವ್ರು ಹಾಕಿರಿ? ಇಲ್ಲಲ್ಲ. ಹಾ, ರೊಕ್ಕ ತಗೊಂಡು ಹಾಕೋರು ಅದಾರ, ರೊಕ್ಕ ತಗೊಳಿದ್ರು ಹಾಕೋರು ಅದಾರ. ನಾವು ಯಾರಿಗೆ ಓಟ್ ಹಾಕಿದ್ರು ವೇಸ್ಟ್ ಐತಿ. ನೀವು ಯಾರಿಗೆ ಓಟ್ ಹಾಕಿ ಏನು ಉಪಯೋಗ ಐತಿ? ಹುಟ್ಟದಾಗಿಂದ ಸಾಯಿ ಮಠ ಟ್ಯಾಕ್ಸ ಕಟ್ಟೋದೈತಿ. ನೀವು ಹುಟ್ಟದಾಗಿಂದ ಸಾಯಿ ಮಠ ಟ್ಯಾಕ್ಸ ಕಟ್ಟೋದೈತಿ. ನೀವು ಯಾರು ಓಟ್ ಹಾಕ್ತೀರಿ ಅವ್ರ ಕಡೆ ಹೋಗಕ್ಕೆ ಚಾನ್ಸೇ ಇಲ್ಲ ನಿಮಗೆ. ನೀವು ಓಟ್ ಹಾಕೋ ಕಡೆ ಒಮ್ಮೆ ಹೋಗಿರಿ, ಮತ್ತು ಓಟ್ ಹಾಕಿರಿ. ನೀವು ಎಲ್ಲಿ ಓಟ್ ಹಾಕಿರಿ ಅವ್ರ ಕಡೆ ಒಮ್ಮೆ ಹೋಗೇ ಇಲ್ಲ ನೀವು, ಮತ್ತು ಓಟ್ ಹಾಕಿರಿ. ನಿಮ್ಮ ಮನೆ ಬೆಳಗಾಕತ್ತಾರೋ ಏನು ನಿಮ್ಮ ಮನೆ ತೊಳ್ಯಾಕತ್ತಾರೋ? ಎಲ್ಲರ ಮನೆ ಮಸ್ತ್ ತೊಳ್ಯಾಕತ್ತಾರ, ಸ್ವಚ್ಛಂಗೆ ಸೋಪ್ ಹಚ್ಚಿ ತೊಳ್ಯಾಕತ್ತಾರ. ಹೌದು ಇಲ್ಲೋ? ಅದಕ್ಕೆ ಎಲ್ಲರೂ ಶಿವಮ್ ಅಸೋಸಿಯೇಷನ್ಯಾಗ ಜಾಯ್ನ್ ಆಗ್ರಿ, ಶಿವಮ್ ಸೇವಾದಾಗ ಕೆಲಸ ಮಾಡ್ರಿ. ಒಂದಾಗಿ ಕೂಡಿ ಬದುಕಬೇಕಾಗೈತಿ. ಕೂಡಿ ಬದುಕಿದ್ರೆ ಇದು ಲಕ್ಷಾಂತರ ಜನದ ಫ್ಯಾಮಿಲಿ, ಕೋಟ್ಯಾಂತರ ಫ್ಯಾಮಿಲಿ ಆಗ್ತೈತಿ. 2028 ಮಟ ದೊಡ್ಡ ಫ್ಯಾಮಿಲಿ ಆಗ್ತೈತಿ. ನಾನು ಸೈನಿಕರನ್ನ ನಿಲ್ಸೋದು. ನಮ್ಮವ್ರದಾರ ಎಲ್ಲರಿಗೋಸ್ಕರ ಕೆಲಸ ಮಾಡೋದು. ಯಾರು ತಿನ್ನಾಕತ್ತಾರ? ನಾವು ಯಾಕೆ ಬಡವರಾಗಿ ಬದುಕಾಕತ್ತೇವಿ? ಭಿಕಾರಿಗಳು ರೋಡ್ನಾಗ ಯಾಕೆ ಭಿಕಾರಿ ಕಾಣಕತ್ತಾರ? ನೀವೆಲ್ಲರೂ ಕೂತವ್ರಿಂದ ಮಸ್ತ್ ಇರ್ಬೇಕು. ನೀವು ಓಟ್ ಹಾಕ್ತಿರಲ್ಲ, ಮಸ್ತ್ ಇರ್ಬೇಕಲ್ಲ. ಮತ್ತು ನಿಮಗೇನು ಬಸ್ ಫ್ರೀ, ಅದು ಫ್ರೀ, ಇದು ಫ್ರೀ ಫ್ರೀ ಬೇಡ. ಎಲ್ಲರಿಗೂ ಕೆಲಸ ಬೇಕು, ಎಲ್ಲರಿಗೂ ಖುಷಿ ಬೇಕು, ಎಲ್ಲರಿಗೂ ನೆಮ್ಮದಿ ಬೇಕು. ಬಡವರಿಗೆ ಮನೆ ಬೇಕಾಗ್ಯಾವು, ಎಲ್ಲರಿಗೂ ಎಲ್ಲ ಬೇಕಾಗೈತಲ್ಲ. ಇದನ್ನ ಯಾರು ಮಾಡಿಕೊಡೋರು? ಇದನ್ನ ಕೇಳಕ್ಕೆ ಧೈರ್ಯ ಐತೆ ಯಾರಿಗಾರ ಒಬ್ಬರಿಗೆ? ಅದ ಯಾರನ್ನಾರು ಹೋಗಿ ಕೇಳಕ್ಕೆ ಧೈರ್ಯ ಐತಿ ನಿಮಗೆ? ಇಲ್ಲೊಬ್ಬ ಅದಾನ, ಎಲ್ಲರನ್ನೂ ಕೇಳ್ತಾನೆ, ಯಾರನ್ನೂ ಬಿಡೋದಿಲ್ಲ. ದೇಶದ ನಾಯಕರು ಯಾರು? ಈ ದೇಶದ ರಾಜಗಳು ಯಾರು? ಪಬ್ಲಿಕ್. ವಿ ಆರ್. ನಾವೆಲ್ಲ ರಾಜಗಳು. ನಾವು MLA, MP, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ನಾವು ಮಾಡಿದ್ದೇವೆ ಎಲ್ಲರೂ. ಅವರೆಲ್ಲರೂ ನಮ್ಮ ಸೇವಕರು ಇದ್ದಾರೆ. ನಮ್ಮ ಸೇವೆ ಮಾಡ್ಬೇಕು. ಮಾಡಲಿಲ್ಲ ಅಂತಂದ್ರೆ ನಾಳೆ ಇಲ್ಲಿಂದ ಲೆಕ್ಕ ಕೇಳ್ಬೋದು. ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಮುಖ್ಯಮಂತ್ರಿ ಎಲ್ಲರೂ ಲೆಕ್ಕ ಕೇಳ್ಬೋದು. ನಾ ಏನು ಮಾಡಾಕತ್ತೀರಿಪ್ಪ, ನಮ್ಮ ರೊಕ್ಕ ಟ್ಯಾಕ್ಸ್ ಅಂತ ಹೇಳಿ ಕೇಳ್ಬೋದೋ ಇಲ್ಲೋ? ಮತ್ತು ಗಂಡಸ್ತನ ಆಗಲಿ ಬೇಕಲ್ಲ ಯಾರ್ಯಾರ? ಒಬ್ಬ ಗಂಡಸದೇನೆ, ಒಬ್ಬ ಶಿವಾಜಿ ಮಹಾರಾಜ್ ಥರ ಅದೇನೆ, ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೇನೆ. ನೀವು ಎಲ್ಲ ಈ ಸಾಮ್ರಾಜ್ಯದೊಳಗೆ ಉಳಿಬೇಕು, ಬೆಳಿಬೇಕು. ಈ ಸಾಮ್ರಾಜ್ಯವನ್ನು ಎಲ್ಲರೂ ಕೂಡಿ ಉಳಿಸ್ಬೇಕು, ಬೆಳೆಸಬೇಕು. ಹುಬ್ಬಳ್ಳಿ ಧಾರವಾಡದಾಗ ಗಂಡು ಮೆಟ್ಟಿದ ನಡೆದು ಹೇಳ್ತಿರಿಲ್ಲೋ? ಗಂಡಸರು ಯಾರಾದ್ರೂ ಇಲ್ಲ? ಗಂಡಸ್ತನ ಹುಟ್ಟಬೇಕು, ಎಲ್ಲರೂ ಗಂಡಸರಾಗಬೇಕು, ನನಗೆ ಸಾಥ್ ಕೊಡಬೇಕು, ಕಷ್ಟ ಸುಖದಾಗ ಜೊತೆಗಿರ್ಬೇಕು, ಸಾಯಕೋರು ಇರಬೇಕು, ಸಾಯ್ಸಕೋರು ಇರಬೇಕು. ಎಷ್ಟು ಮಂದಿ ರೆಡಿ ಇದ್ದೀರಿ? ಗಂಡಸಾಗಿ ಬದುಕಕ್ಕೆ ಎಷ್ಟು ಜನ ರೆಡಿ ಇದ್ದೀರಿ?
ಎಸ್ ಥ್ಯಾಂಕ್ ಯು. ಹುಲಿ ಹೆಂಗಿರ್ಬೇಕು? ಮೆಟ್ಟಿದ ನಾಡು ಇದು ಗಂಡು ಗಲಿಗಳ ಬೀಡು, ಗಂಡು ಮೆಟ್ಟಿದ ನಾಡು ಇದು ಗಂಡು ಗಲಿಗಳ ಬೀಡು. ಜೈ ಶಿವಂ ಅಸೋಸಿಯೇಟ್ಸ್.